ಸ್ನೇಹಿತರೆ, ಮೇ 29, 2025 ಗುಜರಾತ್ನ ಭರೂಚ್ ಸಿಟಿಯಲ್ಲಿ ಬುಲಾವ್ ಅಂತ ಒಂದು ಏರಿಯಾ ಇರುತ್ತೆ. ಈ ಏರಿಯಾದಲ್ಲಿ ಸಂಜೆ ಹೊತ್ತಲ್ಲಿ ಒಂದು ಚರಂಡಿ ಪಕ್ಕ ಒಂದು ನಾಯಿಗಳ ಗುಂಪು ಒಂದು ಕವರಲ್ಲಿ ಏನೋ ಒಂದು ಪ್ಯಾಕಿಂಗ್ ಇರುತ್ತೆ, ಅದನ್ನು ತಿನ್ನೋದಕ್ಕೆ ಅಂತ ಕಚ್ಚಾಡ್ತಾ ಇರುತ್ತೆ. ಬೀದಿಲಿ ನಾಯಿಗಳು ಕಚ್ಚಾಡೋದೇನು ದೊಡ್ಡ ವಿಷಯ ಅಲ್ಲ, ಆದರೆ ಈ ನಾಯಿಗಳು ಕಚ್ಚಾಡ್ತಾ ಆ ಕವರ್ ಬ್ಯಾಗನ್ನು ಹರಿದ್ಬಿಡುತ್ತವೆ. ಇಲ್ಲಿ ಯಾವಾಗ ಈ ನಾಯಿಗಳು ಕವರ್ ಬ್ಯಾಗನ್ನು ಹರಿಯುತ್ತೆ, ಆ ಕವರ್ನಿಂದ ಒಂದು ಕೆಟ್ಟ ವಾಸನೆ ಬರುತ್ತೆ. ಈ ಥರ ಕೆಟ್ಟ ವಾಸನೆ ಬಂದಾಗ ಅಲ್ಲಿ ಓಡಾಡ್ತಾ ಇದ್ದಂಥ ಜನರ ದೃಷ್ಟಿ ಆ ಕವರ್ ಮೇಲೆ ಬೀಳುತ್ತೆ. ಆ ಕವರ್ ಬ್ಯಾಗನ್ನು ಯಾರ್ಯಾರು ಹತ್ರದಿಂದ ನೋಡಿದ್ರೋ ಅವರು 4 ಹೆಜ್ಜೆ ದೂರ ಓಡೋಗಬೇಕು, ಅಷ್ಟೊಂದು ಭಯಾನಕ ದೃಶ್ಯ ಅಲ್ಲಿ ಇರುತ್ತೆ. ಯಾಕೆಂದರೆ ಆ ಕವರ್ನಲ್ಲಿ ಒಬ್ಬ ವ್ಯಕ್ತಿಯ ತಲೆ ಇರುತ್ತೆ. ಇಲ್ಲಿ ಏನಾಗಿರ್ಬೋದು ಅಂದರೆ, ಯಾರೋ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಕೊಲೆ ಮಾಡಿ ಅವನ ಗುರುತು ಸಿಗಬಾರ್ದು ಅಂತ ಅವನ ಮುಖವನ್ನು ವಿರೂಪಗೊಳಿಸಿ ಆನಂತರ ಅವನ ತಲೆಯನ್ನು ಕಟ್ ಮಾಡಿ ತಂದು ಆ ಚರಂಡಿಲಿ ಬಿಸಾಕಿರ್ಬೋದು. ಈ ಚರಂಡಿಲಿ ತಲೆ ಸಿಕ್ಕಿದೆ ಅಂತ ಯಾವಾಗ ಪುಕಾರೆದ್ದು ಬಿಡುತ್ತೆ, ಆ ಚರಂಡಿಯ ಪಕ್ಕ ಒಂದು ತುಂಬ ದೊಡ್ಡ ಜನರ ಗುಂಪು ಸೇರುತ್ತೆ. ಆ ಜನರ ಗುಂಪಲ್ಲಿ ಒಬ್ಬ ಬುದ್ಧಿವಂತ ಇರ್ತಾನೆ, ಅವನು ಪೊಲೀಸರಿಗೆ ಫೋನ್ ಮಾಡ್ತಾನೆ. ಪೊಲೀಸರು ವಿಷಯ ತಿಳಿದು ಘಟನಾ ಸ್ಥಳಕ್ಕೆ ಬರ್ತಾರೆ. ಆ ತಲೆಯನ್ನು ತಮ್ಮ ವಶಕ್ಕೆ ತಗೊಂಡು ಆ ತಲೆಯನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಈ ಚರಂಡಿಲಿ ಆ ತಲೆ ಸಿಕ್ಕಿದೆ ಅಂದರೆ ದೇಹದ ಬಾಕಿ ಪಾರ್ಟ್ಸ್ಗಳು ಆ ಚರಂಡಿ ಒಳಗೆ ಇರ್ಬೋದು ಅಂತ ಪೊಲೀಸರು ಆ ಚರಂಡಿ ಒಳಗಡೆ ಇನ್ಕಿ ನೋಡ್ತಾರೆ. ಆದರೆ ಪೊಲೀಸರಿಗೆ ಆ ದೇಹದ ಯಾವುದೇ ಪಾರ್ಟ್ಸ್ಗಳಲ್ಲಿ ನೋಡೋದಕ್ಕೆ ಸಿಗಲ್ಲ. ಸರಿ, ಇಡೀ ಚರಂಡಿನ ಜಾಲಾಡಿ ನೋಡೋಣ ಅಂದರೆ ಈ ಚರಂಡಿ ಸುಮಾರು ಲಿಂಕ್ಗಳನ್ನೆಲ್ಲ ಸೇರಿಸಿದ್ರೆ 1.5 ಕಿಲೋಮೀಟರ್ ಲೆಂತ್ ಇರುತ್ತೆ. ಇದಕ್ಕಾಗಿ ಪೊಲೀಸರು ಮುನ್ಸಿಪಾಲ್ಟಿ ಅವರನ್ನು ಕರೆಸ್ತಾರೆ. ಈ ಮುನ್ಸಿಪಾಲ್ಟಿ ಅವರು ಆ ಚರಂಡಿಲಿ ಹುಡುಕ್ತಾ ಹೋದಾಗ ಆ ತಲೆ ಎಲ್ಲಿ ಸಿಕ್ಕಿತ್ತು ಅಲ್ಲಿಂದ 200 ಮೀಟರ್ ದೂರದಲ್ಲಿ ಆ ವ್ಯಕ್ತಿಯ ಎಡ ತೋಳು ಸಿಗುತ್ತೆ. ಹೀಗೆ ಸ್ವಲ್ಪ ದೂರದಲ್ಲಿ ಒಂದು ಬಲ ತೋಳು ಸಿಗುತ್ತೆ. ಹೀಗೆ ಸ್ವಲ್ಪ ದೂರದಲ್ಲಿ ಅದೇ ವ್ಯಕ್ತಿಯ ಸೊಂಟದ ಕೆಳಭಾಗದ 2 ಪೀಸ್ಗಳು ಸಿಗುತ್ತೆ. ಈಗ ಇಲ್ಲಿವರೆಗೆ ಪೊಲೀಸರಿಗೆ ತಲೆ, 2 ಕೈ, 2 ಕಾಲು ಮಾತ್ರ ಪತ್ತೆಯಾಗಿರುತ್ತೆ. ಈ ದೇಹದ ಮಧ್ಯಭಾಗ ಅಂದರೆ ಹೊಟ್ಟೆಯ ಭಾಗ ಮಾತ್ರ ಪೊಲೀಸರಿಗೆ ಇನ್ನೂ ಸಿಕ್ಕಿರಲ್ಲ. ಇನ್ನೂ ಕೂಡ ಮುನ್ಸಿಪಾಲ್ಟಿ ಅವರು ಚರಂಡಿಲಿ ಆ ವ್ಯಕ್ತಿಯ ದೇಹದ ಬಾಕಿ ಪಾರ್ಟ್ಸ್ಗಳನ್ನ ಹುಡುಕ್ತಾ ಇದ್ರೆ ಪೊಲೀಸರು ಇಲ್ಲಿ ಈ ವ್ಯಕ್ತಿ ಯಾರು ಅಂತ ಹುಡ್ಕೋದಕ್ಕೆ ತನಿಖೆ ಶುರು ಮಾಡ್ತಾರೆ. ಮೊದಲು ಪೊಲೀಸರು ಈ ಚರಂಡಿ ಇದ್ದಂಥ ಏರಿಯಾದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರುತ್ತೆ. ಅಲ್ಲಿ ಸುಮಾರು ಫ್ಯಾಕ್ಟ್ರಿಗಳಿರುತ್ತೆ. ಅಲ್ಲಿ ಕೆಲಸ ಮಾಡುವಂಥ ವರ್ಕರ್ ಯಾರಾದರೂ ಇವನಾಗಿರ್ಬೋದು ಅಂತ ಅಲ್ಲಿದ್ದಂಥ ಫ್ಯಾಕ್ಟ್ರಿಗಳಲ್ಲಿ ಹೋಗಿ ವಿಚಾರಿಸ್ಕೊಂಡು ಬರ್ತಾರೆ. ಆದರೆ ಆ ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ವರ್ಕರ್ಸ್ಗಳು ಸೇಫ್ ಆಗಿರ್ತಾರೆ, ಅಲ್ಲಿ ಯಾರೂ ಮಿಸ್ ಆಗಿರಲ್ಲ. ಇಲ್ಲಿವರೆಗೆ ಪೊಲೀಸರಿಗೆ ಆ ತಲೆ ಬುರುಡೆಯ ವ್ಯಕ್ತಿ ಯಾರು ಅಂತ ಗೊತ್ತಾಗ್ತಾ ಇರಲ್ಲ. ಆದರೆ ಇಷ್ಟರಲ್ಲಿ ಪೊಲೀಸರು ಆ ತಲೆ ಬುರುಡೆಯನ್ನು ಪೋಸ್ಟ್ ಮಾರ್ಟಮ್ ಕಳಿಸಿರ್ತಾರೆ. ಅದರ ರಿಸಲ್ಟ್ ಬರುತ್ತೆ. ಆ ಪೋಸ್ಟ್ ಮಾರ್ಟಮ್ನಲ್ಲಿ ಆ ವ್ಯಕ್ತಿ ತನ್ನ ದವಡೆಗೆ ಒಂದು ಟೂತ್ ಕ್ಯಾಪ್ ಹಾಕ್ಸಿರ್ತಾನೆ. ಟೂತ್ ಕ್ಯಾಪ್ ಅಂದರೆ ಇದು ಎಲ್ಲರಿಗೂ ಒಂದೇ ಸೈಜ್ ಇರಲ್ಲ. ಒಬ್ಬ ವ್ಯಕ್ತಿಗೆ ಒಂದು ಟೂತ್ ಕ್ಯಾಪ್ ಹಾಕಬೇಕಂದ್ರೆ ಮೊದಲು ದವಡೆ ಎಕ್ಸ್ರೇ ತೆಗಿತಾರೆ. ಆನಂತರ ಆ ವ್ಯಕ್ತಿಯ ಹಲ್ಲಿನ ಸೈಜ್ ತೊಗೊಂಡು ಒಂದು ಟೂತ್ ಕ್ಯಾಪ್ ರೆಡಿ ಮಾಡ್ತಾರೆ. ಹಾಗಾದರೆ ಈ ವ್ಯಕ್ತಿ ಟೂತ್ ಕ್ಯಾಪ್ ಹಾಕಿದ್ದಾನೆ ಅಂದರೆ ಭರೂಚ್ ಸಿಟಿಲಿ ಇವನು ಯಾವುದಾದ್ರೂ ಡೆಂಟಿಸ್ಟ್ ಹತ್ರ ಹೋಗಿರ್ತಾನೆ, ಅಲ್ಲಿ ಹೋದರೆ ಇವನ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಪೊಲೀಸರು ಭರೂಚ್ ಸಿಟಿಲಿ ಎಷ್ಟು ಡೆಂಟಿಸ್ಟ್ಗಳಿದ್ರು ಅವರೆಲ್ಲರ ಹತ್ರ ಹೋಗಿ ವಿಚಾರಿಸಿ ನೋಡ್ತಾರೆ. ಆದರೆ ಈ ಟೂತ್ ಕ್ಯಾಪ್ಗೆ ಮ್ಯಾಚ್ ಆಗೋ ಥರ ಪೊಲೀಸರಿಗೆ ಎಲ್ಲೂ ಒಂದು ಇನ್ಫಾರ್ಮೇಷನ್ ಸಿಗಲ್ಲ. ಇಲ್ಲಿ ಏನಾಗಿರ್ಬೋದು ಅಂದರೆ ಈ ಡೆಂಟಿಸ್ಟ್ಗಳು ಈ ವ್ಯಕ್ತಿಯ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಟ್ಟಿಲ್ಲ, ಇಲ್ಲಾಂದರೆ ಈ ವ್ಯಕ್ತಿ ಭರೂಚ್ ಸಿಟಿಯಿಂದ ಎಲ್ಲ ದೂರ ಹೋಗಿ ಈ ಟೂತ್ ಕ್ಯಾಪನ್ನು ಹಾಕ್ಸ್ಕೊಂಡು ಬಂದಿರ್ಬೋದು. ಇಲ್ಲಿವರೆಗೆ ಪೊಲೀಸರಿಗೆ ಆ ಟೂತ್ ಕ್ಯಾಪಿಂದ ಏನೋ ಒಂದು ಇನ್ಫಾರ್ಮೇಷನ್ ಸಿಗಲ್ಲ. ಆ ಟೂತ್ ಕ್ಯಾಪ್ ಪೊಲೀಸರಿಗೆ ಯಾವ ಪ್ರಯೋಜನಕ್ಕೂ ಬರಲ್ಲ. ಪೊಲೀಸರು ಪಟ್ಟಂಥ ಇಷ್ಟು ಶ್ರಮ ಎಲ್ಲ ವೇಸ್ಟ್ ಆಗೋಗುತ್ತೆ. ಸರಿ, ಆ ವ್ಯಕ್ತಿಯ ಬಾಕಿ ಉಳಿದಂಥ ಬಾಡಿ ಪಾರ್ಟ್ಸ್ಗಳಲ್ಲಿ ಆ ವ್ಯಕ್ತಿಯ ಗುರುತೇನಾದರೂ ಸಿಗ್ಬೋದು ಅಂತ ಇಲ್ಲಿ ಗುರುತುಗಳಂದರೆ ಕೆಲವೊಬ್ರು ಅಚ್ಚೆ ಹಾಕಿಸ್ಕೊಂಡಿರ್ತಾರೆ, ಕೆಲವೊಬ್ರು ಟ್ಯಾಟು ಹಾಕಿಸ್ಕೊಂಡಿರ್ತಾರೆ, ಇನ್ನೂ ಕೆಲವೊಬ್ರಿಗೆ ಮಚ್ಚೆಗಳಿರುತ್ತೆ. ಈ ಥರ ಯಾವುದಾದ್ರೂ ಗುರುತುಗಳು ಸಿಗ್ಬೋದು ಅಂತ ಪೊಲೀಸರು ಮತ್ತೆ ಆ ಬಾಡಿ ಪಾರ್ಟ್ಸ್ಗಳನ್ನು ಗಮನ ಇಟ್ಟು ನೋಡ್ತಾರೆ. ಈ ಥರ ನೋಡ್ತಾ ಹೋದಾಗ ಆ ವ್ಯಕ್ತಿ ಒಂದು ಕೈ ಮೇಲೆ ಟ್ಯಾಟು ಬರ್ಸಿರ್ತಾನೆ. ಆದರೆ ಕೊಲೆ ಮಾಡಿದಂಥ ಕೊಲೆಗಾರ ಆ ಟ್ಯಾಟುವನ್ನು ಕಿತ್ತಾಕಿರ್ತಾನೆ. ಆದರೆ ಆ ಟ್ಯಾಟೂನ ಸಣ್ಣ ಸಣ್ಣ 3 ಡಾಟ್ಗಳು ಹಾಗೆ ಉಳ್ಕೊಂಡಿರುತ್ತೆ. ಈಗ ಪೊಲೀಸರು ಮತ್ತೆ ಈ ಟ್ಯಾಟೂ ಡಾಟ್ಗಳ ಫೋಟೋಗಳನ್ನ ತಗೊಂಡು ಭರೂಚ್ ಸಿಟಿಲಿ ಎಷ್ಟು ಜನ ಟ್ಯಾಟೂ ಆರ್ಟಿಸ್ಟ್ಗಳಿರ್ತಾರೆ ಅವ್ರ ಹತ್ರ ಎಲ್ಲ ಹೋಗಿ ವಿಚಾರಿಸಿ ನೋಡ್ತಾರೆ. ಆದರೆ ಪೊಲೀಸರಿಗೆ ಮತ್ತೆ ನಿರಾಶೆ ಕಾದಿರುತ್ತೆ. ಯಾವ ಟ್ಯಾಟೂ ಆರ್ಟಿಸ್ಟ್ ಕೂಡ ಇದನ್ನು ನಾನೇ ಬರೆದಂಥ ಟ್ಯಾಟೂ ಅಂತ ಒಪ್ಪಲ್ಲ. ಇಲ್ಲೂ ಕೂಡ ಮೊದಲಿನಂತೆ ಆಗಿರ್ಬೋದು. ಈ ವ್ಯಕ್ತಿ ಹೊರಗಡೆ ಎಲ್ಲಾದರೂ ಹೋಗಿ ಟ್ಯಾಟೂ ಬರ್ಸ್ಕೊಂಡು ಬಂದಿರ್ಬೋದು, ಇಲ್ಲಾಂದರೆ ಆ ಟ್ಯಾಟೂ ಆರ್ಟಿಸ್ಟ್ ಭರೂಚ್ನಲ್ಲೇ ಇದ್ರೂ ಕೂಡ ಅವನು ಪೊಲೀಸರು ಭಯದಿಂದ ನಾನು ಈ ಟ್ಯಾಟೂವನ್ನು ಬರ್ದಿಲ್ಲ ಅಂತ ಹೇಳ್ತಾ ಇರ್ಬೋದು. ಪೊಲೀಸರು ಇಲ್ಲಿವರೆಗೆ ಏನೆಲ್ಲ ತನಿಖೆ ನಡೆಸಿದ್ರು ಕೂಡ ಈ ತಲೆಬುರುಡೆಯ ವ್ಯಕ್ತಿ ಯಾರು ಅಂತ ಪೊಲೀಸರಿಗೆ ಗೊತ್ತಾಗ್ತಾ ಇರಲ್ಲ. ಆದರೆ ಇಷ್ಟರಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ನಡೆಯುತ್ತೆ. ಈ ತಲೆಬುರುಡೆ ಮೇ 29ಕ್ಕೆ ಸಿಕ್ಕಿರುತ್ತೆ. ಅದೇ ಮೇ 28ಕ್ಕೆ ಮೋಹಿತ್ ಚೌಹಾನ್ ಅಂತ ಒಬ್ಬ ವ್ಯಕ್ತಿ ತನ್ನ ಅಣ್ಣ ಸಚಿನ್ ಮಿಸ್ ಆಗಿದ್ದಾನೆ ಅಂತ ಒಂದು ಪೊಲೀಸ್
ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಪೊಲೀಸರು ಆ ಮೋಹಿತ್ ಚೌಹಾನ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವನಿಗೆ ಕರ್ಕೊಂಡೋಗಿ ಆ ಟ್ಯಾಟೂ ಡಾಟ್ಗಳನ್ನ ತೋರಿಸಿದಾಗ ಹೌದು ಇವನು ನಮ್ಮ ಅಣ್ಣ ಸಚಿನ್ ಅಂತ ಒಪ್ಕೋತಾನೆ. ಅವನು ಟೂತ್ ಕ್ಯಾಪ್ ಹಾಕ್ಸಿದ್ನ ಅಂತ ಕೇಳಿದ್ರೆ ಹೌದು ಅವನು ಟೂತ್ ಕ್ಯಾಪ್ ಕೂಡ ಹಾಕ್ಸಿದ ಅಂತ ಹೇಳ್ತಾನೆ. ಸರಿ ಅವನು ಈ ಟೂತ್ ಕ್ಯಾಪ್ ಮತ್ತು ಟ್ಯಾಟೂ ಅನ್ನ ಎಲ್ಲಿ ಹಾಕ್ಸಿರ್ಬೋದು ಅಂತ ಕೇಳಿದ್ರೆ ಸಚಿನ್ ಹೆಚ್ಚಾಗಿ ದೆಹಲಿಗೆ ಹೋಗೋದು ಬರೋದು ಮಾಡ್ತಾ ಇದ್ದ, ಅದರಿಂದಾಗಿ ಅವನು ದೆಹಲಿಯಲ್ಲೇ ಇವೆರಡನ್ನು ಕೂಡ ಹಾಕ್ಸಿದ ಅಂತ ಹೇಳ್ತಾನೆ. ಇಲ್ಲಿ ಪೊಲೀಸರು ಈ ಟೂತ್ ಕ್ಯಾಪ್ ಮತ್ತು ಟ್ಯಾಟೂಗಾಗಿ ಇಡೀ ಭರೂಚ್ನೆಲ್ಲ ಹುಡುಕಾಡ್ತಾ ಇದ್ರೆ ಇವನು ದೆಹಲಿಯಲ್ಲಿ ಈ ಟೂತ್ ಕ್ಯಾಪ್ ಮತ್ತು ಟ್ಯಾಟೂ ಅನ್ನು ಹಾಕ್ಸ್ಕೊಂಡು ಬಂದಿರ್ತಾನೆ. ಸರಿ ಇಲ್ಲಿವರೆಗೆ ಇಲ್ಲಿ ಸತ್ತಿರುವಂಥ ವ್ಯಕ್ತಿ ಸಚಿನ್ ಅಂತೇನೋ ಗೊತ್ತಾಯ್ತು, ಕನ್ಫರ್ಮ್ ಆಯಿತು. ಈ ಸಚಿನ್ಗೆ ಯಾರ ಜೊತೆನಾದ್ರು ದ್ವೇಷ ಆಯ್ತಾ ಅಂತ ಮೋಹಿತ್ಗೆ ಕೇಳಿದ್ರೆ ಇಲ್ಲ ಸರ್ ಇವನು ತಾನಾಯ್ತು, ತನ್ನ ಕೆಲಸ ಆಯಿತು, ತನ್ನ ಫ್ಯಾಮಿಲಿ ಆಯಿತು ಅಂತ ಇರ್ತಾ ಇದ್ದವನು, ಇವನಿಗೆ ಯಾರ ಜೊತೆನೂ ದ್ವೇಷ ಇರಲಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಈ ಸಚಿನ್ಗೆ ಯಾರ ಜೊತೆನೂ ದ್ವೇಷ ಇರಲಿಲ್ಲ ಅಂತ ಹೇಳೋದಾದ್ರೆ ಸಚಿನ್ಗೆ ಯಾಕೆ ಇಷ್ಟೊಂದು ಭಯಾನಕವಾಗಿ ಅದು ಪೀಸ್ ಮಾಡೋ ಥರ ಕೊಲೆ ಮಾಡ್ತಾರೆ? ಈಗ ಪೊಲೀಸರು ಸಚಿನ್ ಹೆಂಡತಿಯನ್ನ ವಿಚಾರಣೆ ಮಾಡಿದ್ರೆ ಇಲ್ಲಿ ಏನಾದರೂ ಒಂದು ಮಾಹಿತಿ ಸಿಗ್ಬೋದು ಅಂತ ಇಲ್ಲಿ ಸಚಿನ್ ಹೆಂಡತಿ ಹೆಸರು ಪಾರುಲ್ ಅಂತ, ಪಾರುಲ್ ಎಲ್ಲಿದ್ದಾಳೆ ಅಂತ ಮೋಹಿತ್ಗೆ ಕೇಳ್ತಾರೆ. ಅದಕ್ಕೆ ಮೋಹಿತ್ ಹೇಳ್ತಾನೆ ಪಾರುಲ್ ತನ್ನ ತಾಯಿ ಮನೆಗೆ ಹೋಗಿ ಅಂದರೆ ಬಿಜ್ನೋರ್ಗೆ ಹೋಗಿ 1 ತಿಂಗಳಾಗಿದೆ, ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳ್ತಾನೆ. ಪೊಲೀಸರು ಪಾರುಲನ್ನು ಬಿಜ್ನೋರಿಂದ ಭರೂಚ್ಗೆ ಕರೆಸ್ತಾರೆ. ಈ ಮೊದಲು ಪಾರುಲ್ಗೆ ಕೇಳ್ತಾರೆ ನಿನ್ನ ಗಂಡ ಎಲ್ಲಮ್ಮ ಅಂತ ಕೇಳಿದ್ರೆ ಪಾರುಲ್ ಹೇಳ್ತಾಳೆ ನನ್ನ ಗಂಡ ಬೆಂಗಳೂರಿಗೆ ಹೋಗಿರ್ಬೋದು, ಕಳೆದ 1 ವಾರ 10 ದಿನದಿಂದ ನನಗೆ ಫೋನ್ ಮಾಡಿಲ್ಲ ಅಂತ ಹೇಳ್ತಾಳೆ. ಪಾರುಲ್ ಹೀಗೆ ಹೇಳಿದಾಗ ಪೊಲೀಸರಿಗೆ ಮೊದಲು ಪಾರುಲ್ ಮೇಲೆ ಅನುಮಾನ ಬರುತ್ತೆ. ಈ ಪಾರುಲ್ಗೆ ಯಾರ ಜೊತೆ ಏನಾದರೂ ಅಫೇರ್ ಇರ್ಬೋದು, ಆ ಅಫೇರ್ಗೋಸ್ಕರ ಅವಳು ತನ್ನ ಗಂಡನ ಕೊಲೆ ಮಾಡಿಸಿರ್ಬೋದು ಅಂತ. ಇಲ್ಲಿ ಪೊಲೀಸರು ಏನು ಅಂದ್ಕೊಂಡಿರ್ತಾರೆ ಪಾರುಲ್ಗೆ ಎಲ್ಲ ಗೊತ್ತಿದೆ, ಆದರೆ ಏನೋ ಒಂದು ಮುಚ್ಚಿಡ್ತಾ ಇದ್ದಾಳೆ ಅಂತ ತಮ್ಮ ವಿಚಾರಣೆಯನ್ನು ಇನ್ನೇನು ಟೈಟ್ ಮಾಡಬೇಕು. ಅಷ್ಟರಲ್ಲಿ ಮೋಹಿತ್ಗೆ ಒಂದು ಮೆಸೇಜ್ ಬರುತ್ತೆ. ಈ ಮೆಸೇಜ್ ಸಚಿನ್ನ ನಂಬರಿಂದ ಬಂದಿರುತ್ತೆ. ಇಲ್ಲಿ ಸಚಿನ್ ಸತ್ತಿರ್ತಾನೆ, ಆದರೂ ಕೂಡ ಸಚಿನ್ನ ನಂಬರಿಂದ ಮೋಹಿತ್ಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ಏನಿರುತ್ತೆ ಅಂದರೆ ನನಗೆ ಬೇರೆ ಒಬ್ಬ ಲೇಡಿ ಜೊತೆ ಅಫೇರ್ ಇದೆ, ಅವಳ ಗಂಡನಿಗೆ ಆ ವಿಷಯ ಗೊತ್ತಾಯಿತು, ನಾನು ಅವಳ ಗಂಡನ ಕೊಲೆ ಮಾಡ್ಬಿಟ್ಟಿದ್ದೀನಿ, ತಲೆ ಮರೆಸ್ಕೊಳ್ಳೋದಕ್ಕೆ ಸ್ವಲ್ಪ ದಿನ ಓಡೋಗ್ತಾ ಇದ್ದೀನಿ, ನೀನು ಈ ಮಾತನ್ನು ಯಾರಿಗೂ ಹೇಳ್ಬೇಡ ಅಂತ ಸಚಿನ್ ಮೋಹಿತ್ಗೆ ಮೆಸೇಜ್ ಮಾಡಿರೋ ಥರ ಮೆಸೇಜ್ ಬಂದಿರುತ್ತೆ. ಪೊಲೀಸರು ಈ ಮೆಸೇಜನ್ನು ನೋಡಿದಾಗ ಅವರೇ ಶಾಕ್ ಆಗಿಬಿಡ್ತಾರೆ. ಸರಿ ಅಂತ ಆ ನಂಬರ್ಗೆ ಫೋನ್ ಮಾಡಿದ್ರೆ ಅಲ್ಲಿ ಫೋನ್ ರಿಂಗ್ ಆಗ್ತಾ ಇರುತ್ತೆ, ಫೋನ್ ರಿಸೀವ್ ಮಾಡ್ತಾ ಇರಲ್ಲ. ಇದಾಗಿ ಒಂದು 10-15 ನಿಮಿಷ ಕಳೆಯುತ್ತೆ. ಪಾರುಲ್ಗೆ ಒಂದು ಮೆಸೇಜ್ ಬರುತ್ತೆ. ಪಾರುಲ್ಗೂ ಕೂಡ ಸಚಿನ್ ಮೆಸೇಜ್ ಮಾಡಿರೋ ಥರ ಒಂದು ಮೆಸೇಜ್ ಬಂದಿರುತ್ತೆ. ಅಲ್ಲಿ ಏನು ಹೇಳಿರ್ತಾನೆ ಅಂದರೆ ನಾನು ವರ್ಕ್ ಆನ್ ಡ್ಯೂಟಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಒಂದು 8-10 ದಿನ ಫೋನ್ ಮಾಡೋದಕ್ಕಾಗಲ್ಲ, ನೀನು ಮಧ್ಯೆ ನನಗೆ ಫೋನ್ ಮಾಡಬೇಡ, ನಾನೇ ನಿನಗೆ ಫೋನ್ ಮಾಡ್ತೀನಿ ಅಂತ ಸೇಮ್ ಸಚಿನ್ ಹೇಳೋ ಥರ ಒಂದು ಮೆಸೇಜನ್ನು ಟೈಪ್ ಮಾಡಿ ಪಾರುಲ್ಗೂ ಕೂಡ ಬಂದಿರುತ್ತೆ. ಹಾಗಾದರೆ ಇಲ್ಲಿ ಸತ್ತಿರೋದು ಸಚಿನೇನಾ ಇಲ್ಲ ಬೇರೆ ಯಾರಾದರೂ ಆಗಿರ್ಬೋದಾ? ಇಷ್ಟೆಲ್ಲ ತನಿಖೆ ನಡೆಸಿ ಈಗ ಮತ್ತೆ ಕೇಸ್ ಕೈ ಬಿಟ್ಟೋಗ್ತಾ ಇದೆ ಅಂತ ಪೊಲೀಸರು ಇನ್ನೇನು ನಿರಾಶೆ ಆಗಬೇಕು. ಅಷ್ಟರಲ್ಲಿ ಮೋಹಿತ್ ಪೊಲೀಸರಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾನೆ. ಸರ್ ಸಚಿನ್ಗೆ ಒಬ್ಬ ಫ್ರೆಂಡ್ ಇದ್ದಾನೆ ಶೈಲೇಂದ್ರ ಅಂತ, ಇವರು ಇವಾಗಿಂದ ಅಲ್ಲ ಚಿಕ್ಕದ್ರಿಂದ ಕೂಡ ಇವರಿಬ್ಬರು ತುಂಬ ಬೆಸ್ಟ್ ಫ್ರೆಂಡ್ಗಳು, ಅವನಿಗೆ ಕರೆಸಿ ವಿಚಾರಣೆ ಮಾಡಿ ಅವ್ನಿಗೆ ಏನಾದರೂ ಗೊತ್ತಿರುತ್ತೆ, ಅವನೇನಾದರೂ ಒಂದು ಮಾಹಿತಿ ಕೊಡ್ತಾನೆ ಅಂತ ಮೋಹಿತ್ ಪೊಲೀಸರಿಗೆ ಹೇಳ್ತಾನೆ. ಸರಿ ಅಂತ ಪೊಲೀಸರು ಈ ಶೈಲೇಂದ್ರನ ನಂಬರ್ ಹುಡುಕ್ತಾರೆ. ಮೋಹಿತ್ ಹತ್ರ ಈ ಶೈಲೇಂದ್ರನ ನಂಬರ್ ಕೂಡ ಸಿಗುತ್ತೆ. ಈ ಶೈಲೇಂದ್ರನಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರುತ್ತೆ. ಈ ಶೈಲೇಂದ್ರನ ನಂಬರನ್ನು ಟ್ರೆಸ್ ಮಾಡ್ತಾ ಹೋದರೆ ಇವನು ಯಾವಾಗಲೂ ಫೋನ್ ಆನ್ ಮಾಡ್ತಾ ಇರ್ತಾನೆ, ಮತ್ತೆ ಆಫ್ ಮಾಡ್ಕೋತಾ ಇರ್ತಾನೆ. ಸರಿ ಅಂತ ಇವನ ನಂಬರ್ ಕೂಡ ಟ್ರೆಸ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಸಚಿನ್ನ ನಂಬರ್ ರಿಂಗ್ ಆಗ್ತಾ ಇರುತ್ತೆ, ಅವನ ನಂಬರ್ ಕೂಡ ಟ್ರೆಸ್ ಮಾಡ್ತಾ ಇರ್ತಾರೆ. ಹೀಗೆ ನೋಡ್ತಾ ಹೋದರೆ ಇವೆರಡು ನಂಬರ್ಗಳು ಕೂಡ ಭರೂಚ್ನಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರ ಒಂದು ಹಳ್ಳಿ ಇರುತ್ತೆ, ಅಲ್ಲಿ ರಿಂಗ್ ಆಗ್ತಾ ಇರುತ್ತೆ. ಇಲ್ಲಿ ಪೊಲೀಸರು ಕೇಳುವಂಥ ಪ್ರಶ್ನೆ ಏನಂದ್ರೆ ಆ ಶೈಲೇಂದ್ರ ಹಳ್ಳಿಗಾದ್ರೂ ಹೋಗ್ಲಿ ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ ಅವನು ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಆಮೇಲೆ ಇನ್ನೊಂದೇನಂದ್ರೆ ಅವನು ಸಚಿನ್ ಫೋನನ್ನು ಇವನ್ ಯಾಕೆ ತಗೊಂಡೋಗ್ತಾನೆ, ಸಚಿನ್ ಮಾಡೋ ಥರ ಇವನ್ ಯಾಕೆ ಮೆಸೇಜ್ ಮಾಡ್ತಾ ಇದ್ದಾನೆ? ಪೊಲೀಸರಿಗೆ ಈಗ ಶೈಲೇಂದ್ರನ ಮೇಲೆ ಅನುಮಾನ ಬರುತ್ತೆ. ಪೊಲೀಸರು ಆ ಹಳ್ಳಿಗೆ ಹೋಗ್ತಾರೆ. ಆ ಶೈಲೇಂದ್ರನನ್ನ ಹಳ್ಳಿಯಿಂದ ಭರೂಚ್ಗೆ ಎತ್ಕೊಂಡು ಬರ್ತಾರೆ, ಸ್ಟೇಷನ್ನಲ್ಲಿ ವಿಚಾರಣೆ ಮಾಡ್ತಾರೆ. ಈ ಥರ ವಿಚಾರಣೆ ಮಾಡುವಾಗ ಶೈಲೇಂದ್ರ ಪೊಲೀಸರಿಗೆ ದಿಕ್ ತಪ್ಪಿಸೋದಕ್ಕೆ ಏನೇನೋ ವಿಚಿತ್ರವಾದ ಉತ್ತರಗಳನ್ನ ಕೊಡ್ತಾ ಇರ್ತಾನೆ. ಈಗ ಪೊಲೀಸರು ತಮ್ಮ ವಿಚಾರಣೆಯನ್ನು ಟೈಟ್ ಮಾಡ್ತಾರೆ. ಸ್ಕ್ರೂ ಡ್ರೈವರನ್ನು ಟೈಟ್ ಮಾಡಿ ವಿಚಾರಣೆ ಮಾಡಿದಾಗ ಶೈಲೇಂದ್ರ ಹೌದು ನಾನು ಸಚಿನ್ ಕೊಲೆ ಮಾಡಿದೆ ಅಂತ ಒಪ್ಕೋತಾನೆ. ಸರಿ ನೀನು ಈ ಕೊಲೆನ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ಶೈಲೇಂದ್ರ ಕೊಲೆ ಮಾಡೋದಕ್ಕೆ ನಿಜವಾದ ಕಾರಣ ಏನು ಅಂತ ಹೇಳ್ತಾನೆ. ಅಲ್ಲಿಂದ ಒಂದು ಕಥೆ ಬ್ಲಾಸ್ಟ್ ಆಗುತ್ತೆ. ಸ್ನೇಹಿತರೆ, ನಾವು ಇಲ್ಲಿವರೆಗೆ ಫ್ರೆಂಡ್ಶಿಪ್ ಅಂತ ಪರದಾಡ್ತಾ ಇರ್ತೀವಿ, ಫ್ರೆಂಡ್ಶಿಪ್ಗೋಸ್ಕರ ಜೀವ ಕೊಡೋದಕ್ಕೂ ರೆಡಿಯಾಗಿರ್ತೀವಿ. ಆದರೆ ಈ ಕಥೆನ ಕೇಳಿದ ನಂತರ ಯಾವುದೇ ಫ್ರೆಂಡನ್ನು ಮನೆ ಕರ್ಕೊಂಡು ಹೋಗಬೇಕು ಅಂದರೆ ಜೀವ ಸ್ವಲ್ಪ ಬೆಚ್ಚಬೇಕು, ಆ ಥರ ಆಗುತ್ತೆ. ಯಾಕೆ ಅಂದರೆ ಈ ಕಥೆನೇ ಒಂಥರ ವಿಚಿತ್ರವಾಗಿ ವಿಕೃತವಾಗಿ ಭಯಾನಕವಾಗಿರುತ್ತೆ. ಸ್ನೇಹಿತರೆ, ಈ ಕಥೆನ ಪೂರ್ತಿ ಕೇಳಿ, ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಈ ಕಥೆನ ಒಂದು ಕಡೆಯಿಂದ ಕೇಳಿ, ಆದರೆ ಈ ಕಥೆನ ಕೇಳೋದಕ್ಕೆ ಮೊದಲು ನಾನು ನಿಮಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗ ಶೈಲೇಂದ್ರ ಸಚಿನ್ನ ಕೊಲೆ
ಕೊಲೆಗಾರ ಆಗಿರ್ಬೋದು, ಆದರೆ ಸಚಿನ್ ಕೂಡ ಇಲ್ಲಿ ತುಂಬ ಒಳ್ಳೆ ಮನುಷ್ಯ ಅಲ್ಲ. ಇವನು ಎಂತೆಂಥ ಕೆಟ್ಟ ಕೆಲಸಗಳನ್ನ ಮಾಡಿದ್ದ ಅಂದರೆ ನೀವು ಕಥೆನ ಕೇಳಿದ ನಂತರ ನೀವೇ ಕೊನೆಯಲ್ಲಿ ಹೇಳ್ತೀರಾ ಶೈಲೇಂದ್ರ ಮಾಡಿದ್ದು ಇಲ್ಲಿ ಒಳ್ಳೆ ಕೆಲಸನೇ ಅಂತ. ಶೈಲೇಂದ್ರ ಮತ್ತು ಸಚಿನ್ ಇಬ್ಬರು ಚಿಕ್ಕವರಿಂದ ಒಂದೇ ಸ್ಕೂಲ್ ಒಂದೇ ಕಾಲೇಜಲ್ಲಿ ಜೊತೆಯಲ್ಲಿ ಓದ್ಕೊಂಡು ಬೆಳೆದಿರ್ತಾರೆ. ಇವರಿಬ್ಬರಲ್ಲಿ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ. ಇವರಿಬ್ಬರಲ್ಲಿ ಎಷ್ಟು ಗಾಢವಾದ ಫ್ರೆಂಡ್ಶಿಪ್ ಇರುತ್ತೆ ಅಂದರೆ ATM ಪಿನ್ ಆಗ್ಬೋದು, ಫೋನ್ ಲಾಕ್ ಆಗ್ಬೋದು, ಪ್ರತಿಯೊಂದು ಪರಸ್ಪರ ಒಬ್ರಿಗೊಬ್ರು ಗೊತ್ತಿರುತ್ತೆ. ಇವರಿಬ್ಬರಲ್ಲಿ ಮುಚ್ಚಿಡುವಂಥ ಸೀಕ್ರೆಟ್ ಯಾವುದೂ ಇರಲ್ಲ. ಅವನ ಸೀಕ್ರೆಟ್ ಇವನ್ಗೆ ಗೊತ್ತಿರುತ್ತೆ, ಇವನ ಸೀಕ್ರೆಟ್ ಎಲ್ಲ ಅವನಿಗೆ ಗೊತ್ತಿರುತ್ತೆ. ಹೀಗೆ ಇವರಿಬ್ರು ಸೈನ್ಸಲ್ಲಿ ಗ್ರಾಜುಯೇಷನ್ ಮುಗಿಸಿ ಕೆಲಸಕ್ಕಾಗಿ ಹುಡುಕುವಾಗ ಇವರಿಬ್ಬರಿಗೆ ಭರೂಚ್ನಲ್ಲಿ ಕೆಲಸ ಅಪಾಯಿಂಟ್ ಆಗುತ್ತೆ. ಇವರಿಬ್ರು ಭರೂಚ್ಗೆ ಬರ್ತಾರೆ. ಉಳ್ಕೊಳ್ಳೋದಕ್ಕೆ ಮನೆ ಬೇಕು. ಶೈಲೇಂದ್ರ ಒಂದು ಮನೆ ಮಾಡ್ತಾನೆ. ಅದೇ ಮನೆಯಲ್ಲಿ ಸಚಿನ್ ಕೂಡ ಇಟ್ಕೋತಾನೆ. ಇದೇ ಮನೆಯಲ್ಲಿ ಇವರಿಬ್ರು 3 ವರ್ಷ ಜೊತೆಯಲ್ಲೇ ಇರ್ತಾರೆ. ಇಲ್ಲಿವರೆಗೆ ಇವರಿಬ್ರಿಗೂ ಮದುವೆ ಕೂಡ ಆಗಿರುತ್ತೆ. ಇವರಿಬ್ರು ಆಗಾಗ ಊರಿಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಆದರೆ ಶೈಲೇಂದ್ರನ್ಗೆ ಆಗಾಗ ಊರಿಗೆ ಹೋಗೋದು ಬರೋದು ರಿಸ್ಕಿ ಅನ್ನಿಸ್ತಾ ಇರುತ್ತೆ. ಅದಕ್ಕಾಗಿ ತನ್ನ ಹೆಂಡತಿಯನ್ನು ಕೂಡ ಭರೂಚ್ಗೆ ಕರೆಸ್ಕೊತಾನೆ. ಈಗ ಭರೂಚ್ನ ಮನೆಯಲ್ಲಿ ಶೈಲೇಂದ್ರನ ಹೆಂಡತಿ ಸಚಿನ್ ಈ 3 ಜನ ಕೂಡ ಇರ್ತಾರೆ. ಇಲ್ಲಿ ಶೈಲೇಂದ್ರನ ಹೆಂಡತಿ ಕೂಡ ಸಚಿನ್ಗೆ ಅಣ್ಣನ ಥರ ಟ್ರೀಟ್ ಮಾಡ್ತಾ ಇರ್ತಾಳೆ. ಯಾವುದೇ ಭೇದ ಭಾವ ತೋರಲ್ಲ. ಆದರೆ ಸಚಿನ್ ಮನಸ್ಸಲ್ಲಿ ಬೇರೆ ಇನ್ನೊಂದು ಓಡ್ತಾ ಇರುತ್ತೆ. ಒಂದ್ಸಲ ಸಚಿನ್ ಕೆಲಸದಿಂದ ಮನೆಗೆ ಬಂದಾಗ ಶೈಲೇಂದ್ರ ಇನ್ನೂ ಮನೆಗೆ ಬಂದಿರಲ್ಲ. ಶೈಲೇಂದ್ರನ ಹೆಂಡತಿ ಸ್ನಾನ ಮಾಡ್ತಾ ಇರ್ತಾಳೆ. ಈ ಥರ ಶೈಲೇಂದ್ರನ ಹೆಂಡತಿ ಸ್ನಾನ ಮಾಡ್ತಾ ಇದ್ದಾಳೆ ಅಂತ ಸಚಿನ್ಗೆ ಗೊತ್ತಾಗಿ ಅಲ್ಲಿ ಒಂದು ಸಣ್ಣ ಕಿಟಕಿ ಇರುತ್ತೆ. ಆ ಕಿಟಕಿಯಿಂದ ಆ ಶೈಲೇಂದ್ರನ ಹೆಂಡತಿ ಸ್ನಾನ ಮಾಡ್ತಾ ಇರೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಇವನ ಕೆಟ್ಟ ಕೆಲಸ ಇಷ್ಟಕ್ಕೆ ಮುಗಿಯಲ್ಲ. ರಾತ್ರಿ ಹೊತ್ತು ಎಲ್ಲರೂ ಮಲಗಿದಾಗ ಇವನು ನಿಧಾನವಾಗಿ ತನ್ನ ರೂಮಿಂದ ಎದ್ದು ಬಂದು ಶೈಲೇಂದ್ರ ಮತ್ತು ಅವನ ಹೆಂಡತಿ ಇಂಟಿಮೇಟ್ ಆಗೋದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿರ್ತಾನೆ. ಇವನು ಈ ಥರ ಸುಮಾರು ವಿಡಿಯೋ ಮತ್ತು ಫೋಟೋಗಳನ್ನ ಶೂಟ್ ಮಾಡಿ ತನ್ನ ಫೋನಲ್ಲಿ ಇಟ್ಕೊಂಡಿರ್ತಾನೆ. ಆದರೆ ಶೈಲೇಂದ್ರನಿಗೆ ಇದೆಲ್ಲ ಏನು ಗೊತ್ತಿರಲ್ಲ. ಇದೇ ಥರ 2 ವರ್ಷ ಕಳೆದೋಗುತ್ತೆ. ಈ 2 ವರ್ಷದ ನಂತರ ಸಚಿನ್ ಕೂಡ ಬೇರೆ ಒಂದು ಮನೆ ಮಾಡ್ತಾನೆ. ತನ್ನ ಹೆಂಡತಿ ಪಾರುಲ್ಗೂ ಕೂಡ ಭರೂಚ್ಗೆ ಕರೆಸ್ಕೊತಾನೆ. ಈಗ ಇವರಿಬ್ರು ಬೇರೆ ಬೇರೆ ಮನೇಲಿದ್ರು ಕೂಡ ಇವರ ಫ್ರೆಂಡ್ಶಿಪ್ ಮಾತ್ರ ಹಾಗೆ ಕಂಟಿನ್ಯೂ ಆಗಿರುತ್ತೆ. ಇದ್ರ ನಡುವೆ ಶೈಲೇಂದ್ರ ಒಂದ್ಸಲ ಹೊಸ ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾನೆ. ಬಲಿನೋ ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾನೆ. ಹೀಗೆ ಕಾರ್ ತಗೊಳಕ್ ಹೋದಾಗ ಇವನ ಹತ್ರ ಸ್ವಲ್ಪ ದುಡ್ಡು ಕಮ್ಮಿ ಇರುತ್ತೆ. ಈಗ ದುಡ್ಡು ಕಮ್ಮಿ ಇದೆಯಲ್ಲ ಅಂತ ಇವನು ತನ್ನ ಫ್ರೆಂಡ್ ಹೇಳ್ದೆ ಇನ್ಯಾರು ಹೇಳ್ತಾನೆ ಸಚಿನ್ಗೆ 4 ಲಕ್ಷ ರೂಪಾಯಿ ಎಲ್ಲಾದ್ರೂ ಸಾಲ ಕೊಡ್ಸು ಅಂತ ಕೇಳ್ತಾನೆ. ಸಚಿನ್ ಕೂಡ ಹೊಸ ಕಾರ್ ತಗೋತಾ ಇದ್ದಾನಲ್ಲ ಅಂತ ಯಾವುದೋ ಒಂದು ಪ್ರೈವೇಟ್ ಫೈನಾನ್ಸ್ ಅಲ್ಲಿ 4 ಲಕ್ಷ ರೂಪಾಯಿ ಲೋನ್ ತಗೊಂಡು ಶೈಲೇಂದ್ರನಿಗೆ ಕೊಡ್ತಾನೆ. ಮೊದಲು ಈ ಲೋನ್ EMI ಅನ್ನ ಶೈಲೇಂದ್ರ ಕ್ಲೀನಾಗಿ ಕಟ್ಕೊಂಡು ಬರ್ತಾನೆ. ಆದರೆ ಈಗಿನ ಕಾಲದಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು ಸಾಕಾಗಲ್ಲ. ಖರ್ಚುಗಳು ಕೂಡ ಅಷ್ಟೇ ಇರುತ್ತೆ. ಇಲ್ಲಿ ಶೈಲೇಂದ್ರನ್ಗೂ ಕೂಡ ಬರ್ತಾ ಟೈಟ್ ಆಗುತ್ತೆ. ಆ ಲೋನ್ EMI ಅನ್ನ ಇವನ್ ಕೈಲಿ ಕಟ್ಟಕ್ಕಾಗ್ತಾ ಇರಲ್ಲ. ಇಲ್ಲಿ ಯಾವಾಗ ಶೈಲೇಂದ್ರ EMI ಅನ್ನ ಸರಿಯಾಗಿ ಕಟ್ತಾ ಇಲ್ಲ, ಈ ಪ್ರೈವೇಟ್ ಫೈನಾನ್ಸ್ನವರು ಕೆಲವೊಂದು ರೌಡಿಗಳನ್ನ ಈ ಸಚಿನ್ ಆಫೀಸ್ ಹತ್ರ ಮನೆ ಹತ್ರ ಎಲ್ಲ ಕಳಿಸ್ತಾ ಇರ್ತಾರೆ. ಸಚಿನ್ ಕೊಟ್ಟಿರುವಂಥ ಚೆಕ್ಗಳನ್ನ ಬೌನ್ಸ್ ಮಾಡಿಸ್ತಾರೆ. ಇದರಿಂದ ಈ ಸಚಿನ್ಗೂ ತಲೆ ಕೆಟ್ಟೋಗುತ್ತೆ. ಎಷ್ಟೋ ಸಲ ಸಚಿನ್ ಮತ್ತೆ ಶೈಲೇಂದ್ರ ಜಗಳ ಆಡಿರ್ತಾರೆ. ಎಷ್ಟೇ ಜಗಳ ಮಾಡಿದ್ರು ಏನೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಶೈಲೇಂದ್ರ EMI ಅನ್ನ ಕಟ್ತಾ ಇರಲ್ಲ. ಇದೇ ಥರ ಒಂದ್ಸಲ ಜಗಳ ಆಡ್ತಾ ಇರ್ತಾರೆ. ಸಚಿನ್ಗೂ ಕೂಡ ಮಿತಿ ಮೀರೋಗಿರುತ್ತೆ. ಸಚಿನ್ ತನ್ನ ಜೇಬಿಂದ ಫೋನ್ ತೆಗಿತಾನೆ. ಇವನು ರೆಕಾರ್ಡ್ ಮಾಡಿದಂತಹ ವಿಡಿಯೋ ಫೋಟೋಗಳನ್ನ ತೋರಿಸ್ತಾನೆ. ನೋಡು, ನಾನು ನಿನಗೆ ಇನ್ನೊಂದ್ಸಲ ಲೋನ್ ಕಟ್ಟು ಅಂತ ಕೇಳಲ್ಲ. ನೀನು ಈ ಲೋನ್ ಕಟ್ಟಿ ಕ್ಲಿಯರ್ ಮಾಡಿ ನನಗೆ ಕೊಡಲಿಲ್ಲ ಅಂದರೆ ನೋಡು, ಈ ಫೋಟೋ ಈ ವಿಡಿಯೋಗಳನ್ನ ನಾನು ಇಂಟರ್ನೆಟ್ಟಲ್ಲಿ ವೈರಲ್ ಮಾಡ್ತೀನಿ. ಅದರಲ್ಲೂ ನೀನು ಹೆಂಡತಿ ಸ್ನಾನ ಮಾಡ್ತಾ ಇರೋಂಥ ಈ ವಿಡಿಯೋ ನೋಡು ಎಷ್ಟು ಚೆನ್ನಾಗಿದೆ, ಈ ವಿಡಿಯೋನ ಫಸ್ಟು ಇಂಟರ್ನೆಟ್ಗೆ ಹಾಕ್ತೀನಿ ಅಂತ ಹೆದರಿಸ್ತಾನೆ. ಈ ಫೋಟೋ ಈ ವಿಡಿಯೋಗಳನ್ನ ನೋಡಿದಾಗ ಶೈಲೇಂದ್ರ ಕುಸ್ತು ಪಾತಾಳಕೊಟ್ಟು ಹೋಗ್ತಾನೆ. ಅವನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲ್ಲ ತನ್ನ ಬೆಸ್ಟ್ ಫ್ರೆಂಡ್ ಈ ಥರದ ಒಂದು ನಂಬಿಕೆ ದ್ರೋಹ ಮಾಡ್ತಾನೆ ಅಂತ. ಇದಾದ ನಂತರ ಶೈಲೇಂದ್ರ ಸಚಿನ್ಗೆ ಸುಮಾರು ಸಲ ರಿಕ್ವೆಸ್ಟ್ ಮಾಡ್ತಾನೆ ಆ ಫೋಟೋ ಆ ವಿಡಿಯೋಗಳನ್ನ ಡಿಲೀಟ್ ಮಾಡು ಅಂತ. ಆದರೆ ಸಚಿನ್ ಮಾತ್ರ ಆ ಫೋಟೋ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಲ್ಲ. ಯಾಕೆ ಅಂದರೆ ಶೈಲೇಂದ್ರನ ಜುಟ್ಟು ಇದೊಂದೇ ಅವನ ಕೈಲಿರೋದು. ಇದನ್ನ ಇಟ್ಕೊಂಡು ಅವನು ಲೋನ್ ಕಟ್ಟಿಸ್ಕೋಬೇಕು. ಇಲ್ಲಾಂದ್ರೆ ಶೈಲೇಂದ್ರ ಲೋನ್ ಕಟ್ಟಲ್ಲ. ಅದು ಸಚಿನ್ಗೂ ಕೂಡ ಗೊತ್ತಿರುತ್ತೆ. ಈಗ ಕಳೆದ ಮೇ 1ನೇ ತಾರೀಕಿಗೆ ಸಚಿನ್ ನಾದ್ನಿ ಮದುವೆ ಇರುತ್ತೆ. ಅದಕ್ಕಾಗಿ ಸಚಿನ್ ಮತ್ತೆ ಅವನ ಹೆಂಡತಿ ಬಿಜ್ನೋರ್ಗೆ ಹೋಗ್ತಾರೆ. ಸಚಿನ್ ಒಂದು 5-6 ದಿನ ಅಲ್ಲೇ ಇರ್ತಾನೆ. ಆನಂತರ ಅವನು ತನ್ನ ಹೆಂಡತಿಯನ್ನ ಬಿಟ್ಟು ಮತ್ತೆ ಭರೂಚ್ಗೆ ವಾಪಸ್ ಬಂದ್ಬಿಡ್ತಾನೆ. ಇಲ್ಲಿ ಸಚಿನ್ ಹೆಂಡತಿ ಮನೇಲಿಲ್ಲ ಅಂತ ಶೈಲೇಂದ್ರನ್ಗೂ ಕೂಡ ಗೊತ್ತಿರುತ್ತೆ. ಅದಕ್ಕಾಗಿ ಅವನು ತನ್ನ ಹೆಂಡತಿಯನ್ನು ಕೂಡ ಮೇ 20ನೇ ತಾರೀಕಿಗೆ ಅವರ ತಾಯಿ ಮನೆಗೆ ಕಳಿಸ್ಬಿಡ್ತಾನೆ. ಇದಾದ ನಂತರ ಶೈಲೇಂದ್ರ ಸಚಿನ್ಗೆ ಪಾರ್ಟಿ ಮಾಡೋದಕ್ಕೆ ಅಂತ ಸುಮಾರು ಸಲ ಕೂಗ್ತಾ ಇರ್ತಾನೆ. ಆದರೆ ಸಚಿನ್ ಎಲ್ಲ ಟೈಮಲ್ಲಿ ಬ್ಯುಸಿ ಇರ್ತಾನೆ. ಅವನು ಪಾರ್ಟಿ ಮಾಡೋದಕ್ಕೆ ಒಪ್ತಾ ಇರಲ್ಲ. ಆದರೆ ಕಳೆದ ಮೇ 25ನೇ ತಾರೀಕಿಗೆ ಪಾರ್ಟಿ ಮಾಡೋದಕ್ಕೆ ಒಪ್ಕೋತಾನೆ. ಇವರಿಬ್ರು ಪಾರ್ಟಿ ಮಾಡೋದಕ್ಕೆ ಅಂತ ಶೈಲೇಂದ್ರನ್ ಮನೆಗೆ ಬರ್ತಾರೆ. ಡ್ರಿಂಕ್ಸ್ ಮಾಡೋದಕ್ಕೆ ಅಂತ ಕುತ್ಕೋತಾರೆ. ಮೊದಲು ಶೈಲೇಂದ್ರ ಕೂಡ ಈ ಸಚಿನ್ ಜೊತೆ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಆದರೆ ಬರ್ತಾ ಒಂದು ಲಿಮಿಟ್ಗೆ ಬಂದ್ಬಿಡ್ತಾನೆ. ಸಚಿನ್ ಮಾತ್ರ ಡ್ರಿಂಕ್ಸ್ ಮಾಡ್ತಾನೆ ತುಂಬ ಟೈಟ್ ಆಗ್ಬಿಡ್ತಾನೆ. ಹೀಗೆ ತುಂಬ ಟೈಟ್ ಆದ ನಂತರ ಸಚಿನ್ ಅಲ್ಲೇ ಮಲಗಿರ್ತಾನೆ. ಸಚಿನ್ ಟೈಟಾಗಿ ಮಲಗಿರೋದನ್ನ ನೋಡಿ ಶೈಲೇಂದ್ರ ಸಚಿನ್ ಫೋನ್ ಎತ್ಕೊಂಡು ಅವನ ಲಾಕ್ ಓಪನ್ ಮಾಡಿ ಇನ್ನೇನು ಆ ಫೋಟೋ ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು ಅಷ್ಟರಲ್ಲಿ ಸಚಿನ್ ಎದ್ಬಿಡ್ತಾನೆ. ಹೀಗೆ ಎದ್ದಂಥವನು ಓಡೋಗಿ ಶೈಲೇಂದ್ರನ ಕೈಯಿಂದ ಫೋನ್ ಕಿತ್ಕೋತಾನೆ. ಸಚಿನ್ ಈಗಲೂ ಕೂಡ ತೂರಾಡ್ತಾ ಇರ್ತಾನೆ. ಆದರೆ ಫೋಟೋ ಮಾತ್ರ ಡಿಲೀಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ.
ಶೈಲೇಂದ್ರ ಮತ್ತೆ ಈ ಥರ ಚಾನ್ಸ್ ಸಿಗಲ್ಲ ಅಂತ ಕಿಚನ್ಗೆ ಹೋಗ್ತಾನೆ, ಒಂದು ಚಾಕು ಎತ್ಕೊಂಡು ಬಂದು ಸಚಿನ್ಗೆ 5-6 ಸಲ ಚುಚ್ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಸಚಿನ್ ಸತ್ತೋಗ್ತಾನೆ. ಇಲ್ಲಿ ಶೈಲೇಂದ್ರ ಸಚಿನ್ನ ಕೊಲೆ ಮಾಡಬೇಕು ಅಂತ ಉದ್ದೇಶದಿಂದ ಕರ್ಕೊಂಡು ಬಂದಿರಲ್ಲ. ಅವನು ಟೈಟಾಗಿ ಮಲಗಿರುವಾಗ ಫೋಟೋ ವಿಡಿಯೋ ಡಿಲೀಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಆದರೆ ಸಚಿನ್ನ ಟೈಮ್ ಕೆಟ್ಟಿರುತ್ತೆ, ಆ ಸಚಿನ್ ಎದ್ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಶೈಲೇಂದ್ರನ್ಗೆ ರಿಯಲೈಸ್ ಆಗುತ್ತೆ, ನನ್ನ ಕೈಯಲ್ಲಿ ಎಂಥ ದೊಡ್ಡ ತಪ್ಪಾಗ್ಬಿಟ್ಟಿದ್ದಲ್ಲ ಅಂತ. ಈಗ ಕೊಲೆ ಏನೋ ಮಾಡ್ಬಿಟ್ಟಿದ್ದಾನೆ, ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಇಡೀ ರಾತ್ರಿ ಯೋಚನೆ ಮಾಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ಎದ್ದು ಮಾರ್ಕೆಟ್ ಹೋಗ್ತಾನೆ. ಅಲ್ಲಿಂದ ಮರ ಕುಯ್ಯುವಂಥ ಕೆಲವೊಂದು ಟೂಲ್ಸ್ಗಳನ್ನ ತರ್ತಾನೆ. ಹೀಗೆ ಮನೆಗೆ ತರ್ತಾನೆ. ಹೀಗೆ ತಂದು ನೋಡಿದಾಗ ಆ ಬಾಡಿಲಿ ಯಾವ ಪಾರ್ಟ್ಸ್ಗಳು ಕುಯ್ಯೋದಕ್ಕೆ ಈಸಿಯಾಗಿದೆ ಅಂತ ನೋಡ್ತಾನೆ. ಮೊದಲು ತಲೆ ಕುಯ್ತಾನೆ. ಸಂಜೆ ಆಗೋವರೆಗೆ ಕಾಯ್ತಾನೆ. ಸಂಜೆ ಆಗ್ತಾ ಇದ್ದಂತೆ ಇವನು ತನ್ನ ಹೆಂಡತಿಯ ನೈಟಿ ಹಾಕೋತಾನೆ. ತಲೆಗೆ ಒಂದು ಹೆಲ್ಮೆಟ್ ಹಾಕೋತಾನೆ. ಇವನು ಕಟ್ ಮಾಡಿರುವಂಥ ತಲೆನ ಒಂದು ಕವರಲ್ಲಿ ಇಟ್ಕೋತಾನೆ. ಇವನ ಹತ್ರ ಒಂದು ಆಕ್ಟಿವಾ ಇರುತ್ತೆ. ಆ ಆಕ್ಟಿವಾದಲ್ಲಿ ಎಲ್ಲಿ ಜನ ಓಡಾಡ್ತಾ ಇಲ್ಲ ಅಂತ ನೋಡ್ತಾ ಹೋಗ್ತಾನೆ. ಹೀಗೆ ನೋಡ್ತಾ ಹೋದಾಗ ಒಂದು ದೊಡ್ಡ ಚರಂಡಿ ಇರುತ್ತೆ. ಆ ಚರಂಡಿಯಲ್ಲಿ ಬಿಸಾಕ್ಬಿಟ್ಟು ಬರ್ತಾನೆ. ಇವನು ನೈಟಿ ಹಾಕ್ಕೊಂಡು ಆ ತಲೆ ಬಿಸಾಕೋದಕ್ಕೆ ಹಾಕೋದ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಈಗ ಎಲ್ಲ ಕಡೆ CCTV ಕ್ಯಾಮ್ರಾ ಇರುತ್ತೆ. ಎಲ್ಲಾದ್ರೂ ಒಂದು ಕಡೆ ರೆಕಾರ್ಡ್ ಆದರೂ ಕೂಡ ಇವನು ಗಂಡಸು ಅಂತ ಗೊತ್ತಾಗಬಾರ್ದು. ಅದಕ್ಕಾಗಿ ಇವನು ನೈಟಿ ಹಾಕೊಂಡು ಆ ತಲೆನ ಬಿಸಾಕೋದಕ್ಕೆ ಹೋಗಿರ್ತಾನೆ. ಇದೇ ಥರ ಈಗ 27ನೇ ತಾರೀಕು ಆಗುತ್ತೆ. 27ನೇ ತಾರೀಕು ಕೂಡ ಅದೇ ಥರ ಕೈಗಳನ್ನ ಕಟ್ ಮಾಡ್ತಾನೆ. ಸಂಜೆ ಆಗ್ತಾ ಇದ್ದಂತೆ ನೈಟಿ ಮತ್ತು ಹೆಲ್ಮೆಟ್ ಹಾಕೊಂಡು ಅದೇ ಚರಂಡಿ ಹತ್ರ ಹೋಗ್ತಾನೆ. ತುಂಬ ದೂರದಲ್ಲಿ ಆ ಕೈಗಳನ್ನ ಬಿಸಾಕ್ಬಿಟ್ಟು ಬರ್ತಾನೆ. 28ನೇ ತಾರೀಕಿಗೆ ಸಚಿನ್ ತಮ್ಮ ಮೋಹಿತ್ ಚೌಹಾಣ್ ಶೈಲೇಂದ್ರನ್ಗೆ ಫೋನ್ ಮಾಡ್ತಾನೆ. ಈ ಥರ ಅಣ್ಣ ಸುಮಾರು ದಿನದಿಂದ ಕಾಣ್ತಾ ಇಲ್ಲ, ಬಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ತಾನೆ. ಅದೇ ಥರ ಶೈಲೇಂದ್ರ ಮೋಹಿತ್ ಚೌಹಾಣ್ ಇಬ್ಬರು ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತಾರೆ. ಇವ್ರು ಕಂಪ್ಲೇಂಟ್ ಕೊಟ್ಟು ಬಂದ ದಿನ ಕೂಡ ಶೈಲೇಂದ್ರ ಸಚಿನ್ ಕಾಲ್ಗಳನ್ನ ಕಟ್ ಮಾಡ್ತಾನೆ. ಸೇಮ್ ಅದೇ ಚರಂಡಿಯಲ್ಲಿ ಬಿಸಾಕಿ ಬಂದಿರ್ತಾನೆ. ಇಷ್ಟೆಲ್ಲ 28ನೇ ತಾರೀಕುವರೆಗೆ ನಡೆದಿರುತ್ತೆ. 29ನೇ ತಾರೀಕಿಗೆ ಆ ತಲೆ ಸಿಗುತ್ತೆ. ಆನಂತರ ಏನೆಲ್ಲ ನಡೆಯುತ್ತೆ ಅಂತ ನಿಮಗೆ ಗೊತ್ತಿದೆ. ಸ್ನೇಹಿತರೆ, ಈ ಕಥೆಯಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿದೆ. ನಾನು ಮಾರ್ಚ್ ತಿಂಗಳು ಅಂತ ಹೇಳೋದಕ್ಕೆ ಮೇ ತಿಂಗಳು ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದು ಮೇ ತಿಂಗಳಾದ್ರಿಂದ ಬಾಯಲ್ಲಿ ಬರೀ ಮೇ ತಿಂಗಳೇ ಬರ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇದಕ್ಕಾಗಿ ಕ್ಷಮೆ ಇರಲಿ. ಇಷ್ಟೆಲ್ಲ ಆದ ನಂತರ ಶೈಲೇಂದ್ರ ಸಚಿನ್ ಕೊಲೆ ಮಾಡಿದ್ದನ್ನು ಒಪ್ಕೋತಾನೆ. ಆನಂತರ ಪೊಲೀಸರು ಶೈಲೇಂದ್ರನನ್ನು ಅವನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಚಿನ್ನ ಬಾಕಿ ಉಳಿದಂಥ ಬಾಡಿ ಪಾರ್ಟ್ಸ್ಗಳನ್ನ ವಶಕ್ಕೆ ತಗೊಂಡು ಅದನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಶೈಲೇಂದ್ರ ಈಗಲೂ ಕೂಡ ಪೊಲೀಸರ ಕಸ್ಟಡಿಲಿದ್ದಾನೆ. ಇವನು ಮಾಡಿದಂಥ ಕ್ರೈಮ್ ತುಂಬ ಹೀನಿಯಸ್ ಆದ್ರಿಂದ ಇವನಿಗೆ ಮುಂದೆ ಯಾವ್ದಾದ್ರು ತುಂಬ ಒಂದು ದೊಡ್ಡ ಕಠಿಣವಾದ ಶಿಕ್ಷೆ ಅನೌನ್ಸ್ ಆಗ್ಬೋದು ಅಂತ ಒಂದು ಅಂದಾಜಿದೆ. ಸ್ನೇಹಿತರೆ, ಈ ಕಥೆನ ಕೇಳಿದ ನಂತರ ನಿಮ್ಗೇನು ಅನ್ಸುತ್ತೆ? ಇಲ್ಲಿ ಶೈಲೇಂದ್ರ ಮಾಡಿದ್ದು ಸರಿ ಅನ್ಸುತ್ತಾ ಇಲ್ಲ ತಪ್ಪು ಅನ್ಸುತ್ತಾ? ಸ್ನೇಹಿತರೆ, ನನಗೇನು ಅನ್ಸುತ್ತೆ ಅಂದರೆ, ಯಾವುದೇ ಫ್ರೆಂಡ್ಶಿಪ್ ಇರಲಿ ಮನೆಯಿಂದ ದೂರ ಇಟ್ಕೋಬೇಕು. ಒಂದು ಪಕ್ಷ ನಿಮಗೆ ಫ್ರೆಂಡ್ಶಿಪ್ ಅಷ್ಟು ಇಂಪಾರ್ಟೆಂಟ್ ಆಗಿದ್ರೆ, ಒಂದು ವೇಳೆ ನಿಮ್ಮ ಫ್ರೆಂಡ್ ಅಷ್ಟು ಪ್ರಾಬ್ಲಮಲ್ಲಿದ್ದರೆ ಅವನಿಗೆ ಸಾಲ ಕೊಡಿಸೋದಾಗಲಿ ಅವನ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಾಗಲಿ ಮಾಡಬಾರ್ದು ಅಂತಲ್ಲ. ಆದರೆ ಅದೇ ಫ್ರೆಂಡನ್ನು ಮನೆಗೆ ಕರ್ಕೊಂಡು ಬಂದು ಕುಂಡಿಸ್ಕೊಂಡು ನಾನು ಫ್ರೆಂಡ್ಶಿಪ್ಪನ್ನು ಪ್ರೂಫ್ ಮಾಡ್ತೀನಿ ಅನ್ನೋದು ತಪ್ಪು. ನಿಮ್ಮ ಮನೆಯಲ್ಲಿ ಅಕ್ಕ, ತಂಗಿ, ಅಮ್ಮ, ಹೆಂಡತಿ ಇವರೆಲ್ಲ ಇರ್ತಾರೆ. ನಿಮ್ಮ ಜೊತೆಯಲ್ಲಿ ಬಂದಂಥ ಫ್ರೆಂಡ್ಸ್ ಸಚಿನ್ ತವ್ರದವನೇ ಆಗಿದ್ರೆ ಏನು ಮಾಡೋದಕ್ಕಾಗಲ್ಲ. ಯಾಕೆಂದರೆ ಈಗ ಕಾಲ ಅಷ್ಟೊಂದು ಕೆಟ್ಟೋಗಿದೆ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸದಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.